ಪಾಕ್ ಪ್ರಜೆಗಳ ಮಾಹಿತಿ ಸಂಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಎಲ್ಲ ಎಸ್ಪಿಗೆ ಮಾಹಿತಿ ನೀಡಿದ್ದೇವೆ. ಗೃಹ ಸಚಿವರು ಹೇಳಿಕೆ ಕೊಡ್ತಾ ಇರುವಂತದ್ದು ಪಾಕ್ ಪ್ರಜೆಗಳನ್ನ ಅವರ ದೇಶಕ್ಕೆ ಕಳುಹಿಸಬೇಕು ಎನ್ನುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸರು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಎಲ್ಲ ಎಸ್ಪಿಗೆ ಮಾಹಿತಿ ನೀಡಿದ್ದೇವೆ ಹೀಗಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಡ್ತಾ ಇರುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರ ಇಲಾಖೆಯಿಂದ ಸೂಚನೆ ಬಂದಿದೆ. ಒಟ್ಟು ಈ ರೀತಿಯಾಗಿ ಒಂದು ಟೈಮ್ ವೀಸಾ ಇದ್ದವರಿಗೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿ ಜಿಲ್ಲೆಯ ಎಸ್ಪಿಗೆ ಈ ಮೂಲಕವಾಗಿ ಮಾಹಿತಿಯನ್ನ ಕೂಡ ತಿಳಿಸಿದ್ದೇವೆ. ಈ ಮೂಲಕವಾಗಿ ವಿದ್ಯಾರ್ಥಿ ಇದ್ದವರಿಗೂ ಕೂಡ ಅವರನ್ನ ಕಳುಹಿಸಿಕೊಡಲಾಗ್ತಾ ಇದೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಘಟನೆ ಆದ್ಮೇಲೆ ಏನು ಪಹಲ್ಗಾಮ್ನಲ್ಲಿ ಏನು ಘಟನೆ ಆಯಿತು, ಆ ಘಟನೆ ಆದ್ಮೇಲೆ ರಾಜ್ಯದಲ್ಲಿ ಅಲರ್ಟ್ ಆಗಿದ್ದೇವೆ. ಈ ಮೂಲಕವಾಗಿ ಅಮಿತ್ ಶಾ ಕೂಡ ಎಲ್ಲಾ ರಾಜ್ಯದ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರದೇಶದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಪ್ರದೇಶದಲ್ಲಿ ಎಲ್ಲೆಲ್ಲೂ ಕಾಶ್ಮೀರ ಜೊತೆಗೆ ಪಾಕಿಸ್ತಾನದ ಪ್ರಜೆಗಳಿದ್ದಾರೋ, ಮುಖ್ಯವಾಗಿ ಆ ಪಾಕಿಸ್ತಾನದ ಪ್ರಜೆಗಳನ್ನ ಅವರವರ ದೇಶಕ್ಕೆ ಕಳುಹಿಸಿಕೊಡಿ ಎನ್ನುವ ಮೂಲಕವಾಗಿ ಸೂಚನೆ ಕೊಟ್ಟಿದ್ರು. ಒಟ್ಟಾರೆಯಾಗಿ 48 ಗಂಟೆಗಳಲ್ಲಿ ಅವರವರ ದೇಶಕ್ಕೆ ಅವರು ಜೆಂಡಾ ಎತ್ತಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ. ಈ ಮೂಲಕವಾಗಿ ಸೂಚನೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಡ್ತಾ ಇದ್ದಾರೆ. ಎಲ್ಲ ಎಸ್ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ, ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು, ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು, ಸ್ಟೂಡೆಂಟ್ ಇದ್ದವುಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸಾಮ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸಾಮ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಬೇರೆ ಯಾವ ರೀತಿಯಲ್ಲಿ ಅಲರ್ಟ್ ಆ ರೀತಿ ಏನಾದ್ರು ಇಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿ ಇದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ನಿನ್ನೆ ರಾತ್ರಿ ಲಿಂಗಾಯತರ ಮತ್ತೆ ಒಕ್ಕಲಿಗರ ಮೀಟಿಂಗ್ ಗೊತ್ತಿಲ್ಲ, ಇನ್ನು ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ. ಅವರೇನು ಇನ್ನೂ ಯಾವುದೇ ಹೇಳಿಕೆಗಳು ಬಂದಿಲ್ಲ. ಸರಿ, ಅನ್ಯಾರ ಕೇಸಲ್ಲಿ ಸರ್ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಕ್ರಮ ಈಗ ಸರ್ಕಾರದಿಂದ ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ. ಚೀಫ್ ಸೆಕ್ರೆಟರಿ ಅವ್ರಿಗೆ